ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಇತ್ತೀಚೆಗೆ ಅಸ್ಸಾಂನ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದೇನಪ್ಪಾ ಅಂದ್ರೆ 30,000 ಜನ ಅಚಾನಕ್ ಆಗಿ ಕಾಣೆ ಆಗಿದ್ದಾರೆ ಅನ್ನೋದಾಗಿ. ಗಾಬರಿ ಆಗ್ಬೇಡಿ, ಕಾಣೆ ಆಗಿರುವ ಆ 30,000 ಮಂದಿ ಅಕ್ರಮ ನುಸುಳುಕೋರರು. ಅಸ್ಸಾಂ ಸರ್ಕಾರ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದವರನ್ನ ಹೊರಗೆ ಹಾಕುವ ಕೆಲಸವನ್ನ ಶುರು ಮಾಡಿಕೊಂಡಿದ್ದಾರೆ. ಅವರನ್ನ ಹುಡುಕಿ ನೋ ಮ್ಯಾನ್ಸ್ ಲ್ಯಾಂಡ್ಗೆ ಡಂಪ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ನೋ ಮ್ಯಾನ್ಸ್ ಲ್ಯಾಂಡ್ ಅಂದ್ರೆ ಏನು? ಅಸ್ಸಾಂ ಸರ್ಕಾರ ಏನನ್ನ ಮಾಡ್ತಾ ಇದೆ? ಈಗಿನ ಅಸ್ಸಾಂನ ಸ್ಥಿತಿ ನೋಡೋದಾದ್ರೆ ಅಸ್ಸಾಂನಲ್ಲಿರುವ ಬಾಂಗ್ಲಾದೇಶದ ಪ್ರಜೆಗಳನ್ನ ಅಲ್ಲಿನ ಸರ್ಕಾರ ಹೊರಗೆ ಹಾಕ್ತಾ ಇದೆ. ಭಾರತದ ನಾರ್ತ್ ಈಸ್ಟ್ ನಲ್ಲಿರುವ ಈ ಅಸ್ಸಾಂ ಒಂದು ಸೆನ್ಸಿಟಿವ್ ರಾಜ್ಯ. ಬಾಂಗ್ಲಾದೇಶದಿಂದ ಬರುವ ಅಕ್ರಮ ವಲಸಿಗರು ಇಲ್ಲಿಗೇನೆ ಜಾಸ್ತಿ ಆಗಿ ಬರೋದು. ಯಾಕಂದ್ರೆ ಈ ಅಸ್ಸಾಂ ಹಾಗೂ ಬಾಂಗ್ಲಾದೇಶದ ನಡುವೆ 263 ಕಿಲೋಮೀಟರ್ ಬಾರ್ಡರ್ ಇದೆ. 1985ರಲ್ಲಿ ಅಸ್ಸಾಂ ಅಕಾರ್ಡ್ ಅನ್ನ ಸೈನ್ ಮಾಡಲಾಗಿದೆ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಅದೇನಂದ್ರೆ 24 ಮಾರ್ಚ್ 1971 ನಂತರ ಯಾರಾದ್ರೂ ಅಸ್ಸಾಂಗೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದಿರೋರು ಅವರನ್ನೆಲ್ಲ ವಾಪಸ್ ಕಳಿಸ್ಬೇಕು ಅನ್ನುವ ಅಂಶ ಇತ್ತು. ಯಾವ ದೇಶದಿಂದ ಬಂದಿದ್ದಾರೋ ಆ ದೇಶಕ್ಕೆ ಅವರನ್ನ ಕಳಿಸ್ಬೇಕಿತ್ತು. ಆದ್ರೆ ಬಾಂಗ್ಲಾದೇಶ ಇವರನ್ನ ಆಕ್ಸೆಪ್ಟ್ ಮಾಡಲಿಲ್ಲ. ಅಂದ್ರೆ ಇವರು ಭಾರತಕ್ಕೂ ಸೇರೋದಿಲ್ಲ, ಬಾಂಗ್ಲಾದೇಶಕ್ಕೂ ಸೇರೋದಿಲ್ಲ. ಎರಡು ದೇಶಗಳ ನಡುವೆ ನ್ಯಾರೋ ಸ್ಟ್ರೀಪ್ ಏನಿದೆ ಆ ಜಾಗದಲ್ಲಿ ಇವರನ್ನ ಇಡಲಾಗಿದೆ. ಇದೇ ನೋ ಮ್ಯಾನ್ಸ್ ಲ್ಯಾಂಡ್. ಮೇ ತಿಂಗಳಲ್ಲಿ 67 ಜನರನ್ನ ಅಸ್ಸಾಂ ಸರ್ಕಾರ ಹುಡುಕುತ್ತೆ. ಅದರಲ್ಲಿ 54 ಜನರನ್ನ ಬಾಂಗ್ಲಾ ಸೇರಿಸಿಕೊಳ್ಳುತ್ತೆ. ಆದ್ರೆ ಉಳಿದ 13 ಜನರನ್ನ ಸೇರಿಸಿಕೊಳ್ಳೋದಿಲ್ಲ. ಈಗ ಭಾರತದಲ್ಲಿ ಚರ್ಚೆ ಶುರುವಾಗಿದೆ. ಆ 13 ಜನರನ್ನ ನೋ ಮ್ಯಾನ್ಸ್ ಲ್ಯಾಂಡ್ಗೆ ಹಾಕ್ಬೇಕು ಅಂತ. ಈ ಸುಪ್ರೀಂ ಕೋರ್ಟ್ ಏನಿದೆ, ಈ ಸಿಟಿಜನ್ಶಿಪ್ ಆಕ್ಟ್ ನ ಸೆಕ್ಷನ್ 6 ವ್ಯಾಲಿಡೇಟ್ ಮಾಡುತ್ತೆ. 1971 ನಂತರ ಯಾರಾದ್ರೂ ಅಕ್ರಮವಾಗಿ ಭಾರತಕ್ಕೆ ಬಂದ್ರೆ ಅವರನ್ನ ಭಾರತದಿಂದ ಹೊರಗಡೆ ಹಾಕ್ಬೇಕು ಅನ್ನೋದಾಗಿ. ಈ ವರ್ಡಿಕ್ಟ್ ನಿಂದ ಅಸ್ಸಾಂ ಸರ್ಕಾರಕ್ಕೆ ಇನ್ನಷ್ಟು ಬಲ ಬಂದಿದೆ. ಸೊ ಹಿಮಂತ್ ಬಿಸ್ವಾ ಶರ್ಮಾ ಅವರ ಸರ್ಕಾರ ಜೋರಾಗಿ ಕೆಲಸವನ್ನ ಶುರು ಮಾಡಿಕೊಂಡಿದೆ. ಆದ್ರೆ ಇದರಲ್ಲಿ ಹಲವಾರು ಎಥಿಕಲ್ ಹಾಗೂ ಲೀಗಲ್ ಇಶ್ಯೂಸ್ಗಳಿವೆ. ಇದು ಅವರ ಮೂಲಭೂತ ಸೌಕರ್ಯವನ್ನ ಕಸಿದುಕೊಳ್ಳುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಯಾವುದೇ ವ್ಯಕ್ತಿಯನ್ನ ನೋ ಮ್ಯಾನ್ಸ್ ಲ್ಯಾಂಡ್ಗೆ ಹಾಕುವ ಹಾಗಿಲ್ಲ. ಅವರು ಬಾಂಗ್ಲಾದೇಶದವರು ಆಗಿರ್ಲಿ ಅಥವಾ ಆಗದೆ ಇರ್ಲಿ, ಅವರನ್ನ ನೋ ಮ್ಯಾನ್ಸ್ ಲ್ಯಾಂಡ್ಗೆ ಹಾಕೋ ಹಾಗಿಲ್ಲ. ಇದು ಗ್ರಾಸ್ ವೈಲೆನ್ಸ್ ಆಫ್ ಹ್ಯೂಮನ್ ರೈಟ್ ಅಂತ ವಾದ ಮಾಡ್ತಾರೆ. ಭಾರತದ ಸಂವಿಧಾನದಲ್ಲೂ ರೈಟ್ ಇದೆ ಅಂತ ಹೇಳ್ತಾರೆ. ಭಾರತ ಹಾಗೂ ಬಾಂಗ್ಲಾ ಇಬ್ಬರು ಆಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಅವರಿಗೆ ನೆಲೆನೇ ಇಲ್ಲ ಅಂತಾರೆ. ಆದ್ರೆ ಅಸ್ಸಾಂ ಸರ್ಕಾರ ಇದೆಲ್ಲ ಕಾನೂನು ಪ್ರಕಾರನೇ ನಡೀತಾ ಇದೆ ಅಂತ ಹೇಳ್ತಾ ಇದೆ. LBTC ಮೈನಾರಿಟಿ ಸ್ಟೂಡೆಂಟ್ ಒಂದು ಪೆಟಿಷನ್ ಹಾಕಿದೆ. ಬೇಕಂತಾನೆ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ. ಈ ಪಿಟಿಷನ್ ಅನ್ನ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಲಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗುತ್ತೆ ಅಂತ ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.